ರಾಜ್ಯದಲ್ಲಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿ ಆ ಸುಗ್ರೀವಾಜ್ಞೆಯನ್ನ ಪಾಸ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗಿತ್ತು. ಆದರೆ ಈ ಎಲ್ಲ ವಿಚಾರಗಳು ಕೇವಲ ಸುಗ್ರೀವಾಜ್ಞೆ ಮಾತ್ರ ಅಲ್ಲ, ತಾವೆಲ್ಲರೂ ಕೂಡ ಈಗ ಗಮನಿಸ್ತಾ ಇದ್ದೀರಿ. ಪ್ರಾಸಿಕ್ಯೂಷನ್, ವಿಧೇಯಕಗಳ ವಿಚಾರ ಇವೆಲ್ಲವೂ ಕೂಡ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಸ್ಪಷ್ಟನೆ ಕೊಡಿ ಅಂತ ಸಹಿ ಮಾಡದೆ ರಾಜ್ಯಪಾಲರು ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ರಾಜ್ಯಪಾಲರಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಈಗ ತಂತ್ರವನ್ನು ರೂಪಿಸ್ತಾ ಇದೆ. ಇದರಿಂದ ರಾಜ್ಯಪಾಲ ಗೆಹ್ಲೋಟ್ ಅವರು ಕೂಡ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ. ಸರ್ಕಾರ ಕಳುಹಿಸುವ ವಿಧೇಯಕಗಳಿಗೆ ಗವರ್ನರ್ ಕೊಕ್ಕೆ ಹಾಕ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದಾರೆ. ಹಲವು ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಇದರ ಜೊತೆಗೆ ಇನ್ನೂ 3 ವಿಧೇಯಕಗಳಿಗೂ ಅಂಕಿತ ಬಿದ್ದಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಅನುಮೋದನೆಗೊಂಡ ವಿಧೇಯಕಗಳಿದು. ರಾಜ್ಯದಲ್ಲಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿ ಆ ಸುಗ್ರೀವಾಜ್ಞೆಯನ್ನ ಪಾಸ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗಿತ್ತು. ಆದರೆ ಈ ಎಲ್ಲ ವಿಚಾರಗಳು ಕೇವಲ ಸುಗ್ರೀವಾಜ್ಞೆ ಮಾತ್ರ ಅಲ್ಲ, ತಾವೆಲ್ಲರೂ ಕೂಡ ಈಗ ಗಮನಿಸ್ತಾ ಇದ್ದೀರಿ. ಪ್ರಾಸಿಕ್ಯೂಷನ್, ವಿಧೇಯಕಗಳ ವಿಚಾರ ಇವೆಲ್ಲವೂ ಕೂಡ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಸ್ಪಷ್ಟನೆ ಕೊಡಿ ಅಂತ ಸಹಿ ಮಾಡದೆ ರಾಜ್ಯಪಾಲರು ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ರಾಜ್ಯಪಾಲರಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಈಗ ತಂತ್ರವನ್ನು ರೂಪಿಸ್ತಾ ಇದೆ. ಇದರಿಂದ ರಾಜ್ಯಪಾಲ ಗೆಹ್ಲೋಟ್ ಅವರು ಕೂಡ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ. ಸರ್ಕಾರ ಕಳುಹಿಸುವ ವಿಧೇಯಕಗಳಿಗೆ ಗವರ್ನರ್ ಕೊಕ್ಕೆ ಹಾಕ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದಾರೆ. ಹಲವು ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಇದರ ಜೊತೆಗೆ ಇನ್ನೂ 3 ವಿಧೇಯಕಗಳಿಗೂ ಅಂಕಿತ ಬಿದ್ದಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಅನುಮೋದನೆಗೊಂಡ ವಿಧೇಯಕಗಳಿದು. ರಾಜ್ಯದಲ್ಲಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿ ಆ ಸುಗ್ರೀವಾಜ್ಞೆಯನ್ನ ಪಾಸ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗಿತ್ತು. ಆದರೆ ಈ ಎಲ್ಲ ವಿಚಾರಗಳು ಕೇವಲ ಸುಗ್ರೀವಾಜ್ಞೆ ಮಾತ್ರ ಅಲ್ಲ, ತಾವೆಲ್ಲರೂ ಕೂಡ ಈಗ ಗಮನಿಸ್ತಾ ಇದ್ದೀರಿ. ಪ್ರಾಸಿಕ್ಯೂಷನ್, ವಿಧೇಯಕಗಳ ವಿಚಾರ ಇವೆಲ್ಲವೂ ಕೂಡ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಸ್ಪಷ್ಟನೆ ಕೊಡಿ ಅಂತ ಸಹಿ ಮಾಡದೆ ರಾಜ್ಯಪಾಲರು ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ರಾಜ್ಯಪಾಲರಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಈಗ ತಂತ್ರವನ್ನು ರೂಪಿಸ್ತಾ ಇದೆ. ಇದರಿಂದ ರಾಜ್ಯಪಾಲ ಗೆಹ್ಲೋಟ್ ಅವರು ಕೂಡ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ. ಸರ್ಕಾರ ಕಳುಹಿಸುವ ವಿಧೇಯಕಗಳಿಗೆ ಗವರ್ನರ್ ಕೊಕ್ಕೆ ಹಾಕ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದಾರೆ. ಹಲವು ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಇದರ ಜೊತೆಗೆ ಇನ್ನೂ 3 ವಿಧೇಯಕಗಳಿಗೂ ಅಂಕಿತ ಬಿದ್ದಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಅನುಮೋದನೆಗೊಂಡ ವಿಧೇಯಕಗಳಿದು. ರಾಜ್ಯದಲ್ಲಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿ ಆ ಸುಗ್ರೀವಾಜ್ಞೆಯನ್ನ ಪಾಸ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗಿತ್ತು. ಆದರೆ ಈ ಎಲ್ಲ ವಿಚಾರಗಳು ಕೇವಲ ಸುಗ್ರೀವಾಜ್ಞೆ ಮಾತ್ರ ಅಲ್ಲ, ತಾವೆಲ್ಲರೂ ಕೂಡ ಈಗ ಗಮನಿಸ್ತಾ ಇದ್ದೀರಿ. ಪ್ರಾಸಿಕ್ಯೂಷನ್, ವಿಧೇಯಕಗಳ ವಿಚಾರ ಇವೆಲ್ಲವೂ ಕೂಡ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಸ್ಪಷ್ಟನೆ ಕೊಡಿ ಅಂತ ಸಹಿ ಮಾಡದೆ ರಾಜ್ಯಪಾಲರು ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ರಾಜ್ಯಪಾಲರಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಈಗ ತಂತ್ರವನ್ನು ರೂಪಿಸ್ತಾ ಇದೆ. ಇದರಿಂದ ರಾಜ್ಯಪಾಲ ಗೆಹ್ಲೋಟ್ ಅವರು ಕೂಡ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ. ಸರ್ಕಾರ ಕಳುಹಿಸುವ ವಿಧೇಯಕಗಳಿಗೆ ಗವರ್ನರ್ ಕೊಕ್ಕೆ ಹಾಕ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದಾರೆ. ಹಲವು ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಇದರ ಜೊತೆಗೆ ಇನ್ನೂ 3 ವಿಧೇಯಕಗಳಿಗೂ ಅಂಕಿತ ಬಿದ್ದಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಅನುಮೋದನೆಗೊಂಡ ವಿಧೇಯಕಗಳಿದು.
ರಾಜ್ಯದಲ್ಲಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಕಾರಣ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿ ಆ ಸುಗ್ರೀವಾಜ್ಞೆಯನ್ನ ಪಾಸ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗಿತ್ತು. ಆದರೆ ಈ ಎಲ್ಲ ವಿಚಾರಗಳು ಕೇವಲ ಸುಗ್ರೀವಾಜ್ಞೆ ಮಾತ್ರ ಅಲ್ಲ, ತಾವೆಲ್ಲರೂ ಕೂಡ ಈಗ ಗಮನಿಸ್ತಾ ಇದ್ದೀರಿ. ಪ್ರಾಸಿಕ್ಯೂಷನ್, ವಿಧೇಯಕಗಳ ವಿಚಾರ ಇವೆಲ್ಲವೂ ಕೂಡ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಸ್ಪಷ್ಟನೆ ಕೊಡಿ ಅಂತ ಸಹಿ ಮಾಡದೆ ರಾಜ್ಯಪಾಲರು ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ರಾಜ್ಯಪಾಲರಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಈಗ ತಂತ್ರವನ್ನು ರೂಪಿಸ್ತಾ ಇದೆ. ಇದರಿಂದ ರಾಜ್ಯಪಾಲ ಗೆಹ್ಲೋಟ್ ಅವರು ಕೂಡ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ. ಸರ್ಕಾರ ಕಳುಹಿಸುವ ವಿಧೇಯಕಗಳಿಗೆ ಗವರ್ನರ್ ಕೊಕ್ಕೆ ಹಾಕ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದಾರೆ. ಹಲವು ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಇದರ ಜೊತೆಗೆ ಇನ್ನೂ 3 ವಿಧೇಯಕಗಳಿಗೂ ಅಂಕಿತ ಬಿದ್ದಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಅನುಮೋದನೆಗೊಂಡ ವಿಧೇಯಕಗಳಿದು. ರಾಜ್ಯದಲ್ಲಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಕಾರಣ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿ ಆ ಸುಗ್ರೀವಾಜ್ಞೆಯನ್ನ ಪಾಸ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗಿತ್ತು. ಆದರೆ ಈ ಎಲ್ಲ ವಿಚಾರಗಳು ಕೇವಲ ಸುಗ್ರೀವಾಜ್ಞೆ ಮಾತ್ರ ಅಲ್ಲ, ತಾವೆಲ್ಲರೂ ಕೂಡ ಈಗ ಗಮನಿಸ್ತಾ ಇದ್ದೀರಿ. ಪ್ರಾಸಿಕ್ಯೂಷನ್, ವಿಧೇಯಕಗಳ ವಿಚಾರ ಇವೆಲ್ಲವೂ ಕೂಡ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಸ್ಪಷ್ಟನೆ ಕೊಡಿ ಅಂತ ಸಹಿ ಮಾಡದೆ ರಾಜ್ಯಪಾಲರು ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ರಾಜ್ಯಪಾಲರಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಈಗ ತಂತ್ರವನ್ನು ರೂಪಿಸ್ತಾ ಇದೆ. ಇದರಿಂದ ರಾಜ್ಯಪಾಲ ಗೆಹ್ಲೋಟ್ ಅವರು ಕೂಡ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ. ಸರ್ಕಾರ ಕಳುಹಿಸುವ ವಿಧೇಯಕಗಳಿಗೆ ಗವರ್ನರ್ ಕೊಕ್ಕೆ ಹಾಕ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದಾರೆ. ಹಲವು ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಇದರ ಜೊತೆಗೆ ಇನ್ನೂ 3 ವಿಧೇಯಕಗಳಿಗೂ ಅಂಕಿತ ಬಿದ್ದಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಅನುಮೋದನೆಗೊಂಡ ವಿಧೇಯಕಗಳಿದು. ರಾಜ್ಯದಲ್ಲಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಕಾರಣ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿ ಆ ಸುಗ್ರೀವಾಜ್ಞೆಯನ್ನ ಪಾಸ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗಿತ್ತು. ಆದರೆ ಈ ಎಲ್ಲ ವಿಚಾರಗಳು ಕೇವಲ ಸುಗ್ರೀವಾಜ್ಞೆ ಮಾತ್ರ ಅಲ್ಲ, ತಾವೆಲ್ಲರೂ ಕೂಡ ಈಗ ಗಮನಿಸ್ತಾ ಇದ್ದೀರಿ. ಪ್ರಾಸಿಕ್ಯೂಷನ್, ವಿಧೇಯಕಗಳ ವಿಚಾರ ಇವೆಲ್ಲವೂ ಕೂಡ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಸ್ಪಷ್ಟನೆ ಕೊಡಿ ಅಂತ ಸಹಿ ಮಾಡದೆ ರಾಜ್ಯಪಾಲರು ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ರಾಜ್ಯಪಾಲರಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಈಗ ತಂತ್ರವನ್ನು ರೂಪಿಸ್ತಾ ಇದೆ. ಇದರಿಂದ ರಾಜ್ಯಪಾಲ ಗೆಹ್ಲೋಟ್ ಅವರು ಕೂಡ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ. ಸರ್ಕಾರ ಕಳುಹಿಸುವ ವಿಧೇಯಕಗಳಿಗೆ ಗವರ್ನರ್ ಕೊಕ್ಕೆ